ಇಂದಿನಿಂದ ದತ್ತ ಜಯಂತಿ ಆರಂಭ ಆಗ್ತಾ ಇದೆ. ಇವತ್ತಿನಿಂದ 9 ದಿನಗಳ ಕಾಲ ಕಾಫಿ ನಾಡು ಬೂದಿ ಮುಚ್ಚಿದ ಕೆಂಡವಾಗಿರುತ್ತೆ. ಅಂದರೆ ಸೂಕ್ಷ್ಮ ಪರಿಸ್ಥಿತಿ ಇರುತ್ತೆ ಅನ್ನೋದರ ಡೀಟೇಲ್ಸ್ ಇದು. ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಪೊಲೀಸರು ಸರ್ಪಗಾವಲಿನ ಹದ್ದಿನ ಕಣ್ಣಿನಲ್ಲಿ ಕಾಫಿ ನಾಡಲ್ಲಿ ದತ್ತ ಜಯಂತಿ ನಡೆಯಲಿದೆ. ಆದರೆ ಇಷ್ಟು ದಿನ ದತ್ತಪೀಠ ನಮ್ಮದು ಅಂತಿದ್ದ ಹಿಂದೂ ಸಂಘಟನೆಗಳು ಇದೀಗ ಮೈಸೂರು ಅರಸರು ಸಾವಿರಾರು ಎಕರೆ ಭೂಮಿ ದಾನ ನೀಡಿದ ದಾಖಲೆ ಸಮೇತ ದತ್ತಪೀಠ ಹಿಂದೂಗಳದ್ದೇ ಅಂತ ಅಂತಿದ್ದಾರೆ. ಆದರೆ ಪ್ರಕರಣ ಕೋರ್ಟಲ್ಲಿದ್ದು ನ್ಯಾಯಾಲಯದ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಇನ್ನು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸರ್ಕಾರ 3 ವರ್ಷದ ಅವಧಿಗೆ ದತ್ತಪೀಠದ ಆಡಳಿತ ಪೂಜೆ ಪುನಸ್ಕಾರಗಳನ್ನು ನೋಡಿಕೊಳ್ಳೋಕೆ ಹಿಂದೂ ಮುಸ್ಲಿಂ ಎರಡೂ ಸಮುದಾಯದವರನ್ನ ಸೇರಿ ದತ್ತಪೀಠ ವ್ಯವಸ್ಥಾಪನಾ ಸಮಿತಿಯನ್ನು ನೇಮಿಸಿತ್ತು. ಇದೀಗ ಆ ಸಮಿತಿಯ ಅವಧಿಯೂ ಮುಗಿದಿದೆ. ಆದರೆ ಹೊಸ ಸಮಿತಿ ನೇಮಿಸುವ ಬದಲು ಸರ್ಕಾರ ಅಪರ ಜಿಲ್ಲಾಧಿಕಾರಿಯನ್ನೇ ಆಡಳಿತ ಅಧಿಕಾರಿಯನ್ನಾಗಿ ನೇಮಿಸಿದ್ದು ಎಡಿಸಿ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ಸರ್ಕಾರ ನೇಮಕ ಮಾಡಿದ್ದು ಅಧಿಕಾರಿಗಳು ಯಾವುದೇ ಒಳ್ಳೆ ಕೆಲಸವನ್ನು ಅಲ್ಲಿ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಲೇ ಇಲ್ಲ. ದತ್ತಪೀಠದಲ್ಲಿ ಒಳಗಿರ್ತಕ್ಕಂಥದ್ದು ಹುಂಡಿಗಳು ಅದು ತಿಕ್ಸಿ ಬ್ಯಾರೆ ಹಾಕಿ ಅಂತ ನಾವು ಹೇಳಿ 2 ವರ್ಷದಿಂದ ಹೇಳ್ತಾ ಇದ್ದೀವಿ. ಇಲ್ಲಿವರೆಗೆ ಅದು ತೆಗೆಯಲ್ಲ. ಪ್ರತಿ ತಿಂಗಳು ನಾವು ಎರಡು ತಿಂಗಳಿಗೆ ಹುಂಡಿ ತೆಗಿತೀವಿ. ಆ ಹುಂಡಿ ತೆಗೆದು ನೋಟನ್ನು ಕರಗಿ ಹೋಗಿರುತ್ತೆ. ಕರಗಿ ಹೋಗ್ತಾ ಇದೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ರು ಸಹ ಇಲ್ಲಿವರೆಗೆ ಅದು ಕೆಲಸ ಮಾಡಲಿಲ್ಲ. ಯಾವುದೇ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಲೇ ಇಲ್ಲ. ಹಾಗಾಗಿ ಅದರಲ್ಲೇ ನಮ್ಮದು ಅವಧಿ ಮುಗಿದು ಹೋಗಿದೆ. ದತ್ತ ಜಯಂತಿಗೆ ಸಾವಿರಾರು ಜನ ರಾಜ್ಯಾದ್ಯಂತ 20,000ಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಬರುವಂತೆ ವಿಶ್ವ ಹಿಂದೂ ಪರಿಷತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಇಲ್ಲಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡಿದೆ. ಈಗ ಪ್ರಸ್ತುತ ದತ್ತಪೀಠದ ವಿರುದ್ಧವಾಗಿ ನೀಡಿರ್ತಕ್ಕಂಥ ಎಲ್ಲ ಕೇಸುಗಳು ವಜಾ ಆಗಿದೆ. ವಕ್ಫ್ ಬೋರ್ಡು ಕೂಡ ಇದರ ತನ್ನ ಸುಪರ್ದಿಗೆ ಬರಬೇಕು ಅಂತ ತೆಗೆದುಕೊಂಡಿತ್ತು. ಅದನ್ನು ಕೂಡ ದತ್ತಪೀಠ ಸಂವರ್ಧನಾ ಸಮಿತಿ ಮತ್ತು ಶಾಖಾದ್ರಿ ಹೂಡಿದ ಕೇಸಿನ ಆಧಾರದ ಮೇಲೆ ಅದನ್ನು ವಜಾ ಮಾಡಿ ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡು ಈಗ ಸಂಪೂರ್ಣವಾಗಿ ಅದನ್ನು ದತ್ತಪೀಠದ ವಿಚಾರವನ್ನ ಮುಜರಾಯಿ ಇಲಾಖೆಯೇ ನೋಡ್ಕೊಳ್ತಾ ಇದೆ. ಈ ಬಾರಿ ದತ್ತ ಜಯಂತಿ 3 ದಿನ